ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮರು ಮತ ಎಣಿಕೆ ಆಯ್ತಲ್ಲ, ಮರು ಮತ ಎಣಿಕೆ ಅಂಚೆ ಮತಗಳ ಎಣಿಕೆ ಆಯಿತು. ಇವತ್ತು ಭಾರಿ ಹೈಡ್ರಾಮಾಕ್ಕೆ ಸಾಕ್ಷಿ ಆಗಬಹುದು ವಿಧಾನಸೌಧ. ಡಿಎನ್ ಜೀವರಾಜ್ ಈಗ ಮುಖ್ಯಮಂತ್ರಿ, ಡಿಎನ್ ಜೀವರಾಜ್ ಈಗ ಶಾಸಕ ಅಂತ ಹೇಳಿ ಚುನಾವಣಾಧಿಕಾರಿಗಳು ಪತ್ರವನ್ನು ಕೊಟ್ಟುಬಿಟ್ಟಿದ್ದಾರೆ. ಅಂಚೆ ಮತಗಳ ಮರು ಎಣಿಕೆಯ ಸಂದರ್ಭದಲ್ಲಿ ಡಿಎನ್ ಜೀವರಾಜ್ಗೆ ಹೆಚ್ಚು ಬಹುಮತ ಸಿಕ್ಕಿದೆ ಅಥವಾ ಮತಗಳು ಸಿಕ್ಕಿದ್ದಾರೆ. ಸೊ ಹೀಗಾಗಿ ಶಾಸಕ ಅಂತ ಹೇಳಿ ಕೊಟ್ಟಿದ್ದಾರೆ. ಬಟ್ ಪ್ರಮಾಣ ವಚನವನ್ನು ಸ್ಪೀಕರ್ ಬೋಧಿಸಬೇಕಾಗಿತ್ತು, ಇಲ್ಲಿವರೆಗೂ ಪ್ರಮಾಣ ವಚನ ಬೋಧಿಸಿಲ್ಲ. ಈ ವಿಚಾರ ಬಗ್ಗೆ ಹಗ್ಗ ಜಗ್ಗಾಟ ಮುಂದುವರಿತಾ ಇದೆ. ಸ್ಪೀಕರ್ ಯುಟಿ ಖಾದರ್ಗೆ ಬಿಜೆಪಿ ನಾಯಕರು ಮನವಿಯನ್ನು ಮಾಡಿಕೊಂಡಿದ್ರು. ಮಾತ್ರವಲ್ಲದೆ ವಿಳಂಬ ಮಾಡ್ತಾ ಇದ್ದಾರೆ, ಇದು ಸರಿಯಲ್ಲ ಅಂತ ಹೇಳಿ ಬಿಜೆಪಿ ನಿಯೋಗ ರಾಜ್ಯಪಾಲರನ್ನು ಭೇಟಿಯಾಗಿ ನೀವೇ ಪ್ರಮಾಣ ವಚನವನ್ನು ಬೋಧಿಸಿ ಬಿಡಿ ಅಂತ ಹೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಈಗಾಗಲೇ ಈ ವಿಚಾರದ ಬಗ್ಗೆ ಹಗ್ಗ ಜಗ್ಗಾಟ ಇದೆ. ನಾನು ಯಾವುದೇ ಕಾರಣಕ್ಕೂ ಕೂಡ ವಿಳಂಬ ಮಾಡೋದಿಲ್ಲ ಅಂತ ಹೇಳಿ ಸ್ಪೀಕರ್ ಯುಟಿ ಖಾದರ್ ಕೂಡ ಹೇಳಿದ್ದಾರೆ. ಇದೆಲ್ಲದರ ಮಧ್ಯೆ ಡಿಎನ್ ಜೀವರಾಜ್ ಗೆದ್ದಿದ್ದು ಮತಗಳ ಚೋರಿಯಿಂದಲ್ಲ, ಡಕಾಯಿಟಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ನಿನ್ನೆ ಬಳಸಿರುವಂಥ ಪದ ಮತಗಳ ದರೋಡೆ ಅಂತ ಹೇಳಿದ್ದಾರೆ. ಡೆಕಾಯಿಟಿ ಮಾಡಿ ಡಿಎನ್ ಜೀವರಾಜ್ ಬಹುಮತವನ್ನು ಪಡೆದಿದ್ದಾರೆ, ಮತಗಳನ್ನು ಪಡೆದಿದ್ದಾರೆ. ಅಂಚೆ ಮತಗಳ ಟ್ಯಾಂಪರಿಂಗ್ ಆಗಿದೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಆರೋಪ ಮಾಡಿದ್ರು. ಅಂಚೆ ಮತಗಳನ್ನು ತಿದ್ದಲಾಗಿದೆ, ಟ್ಯಾಂಪರಿಂಗ್ ಮಾಡಲಾಗಿದೆ. ಸೊ ಅದರ ಮೂಲಕ ಡಿಎನ್ ಜೀವರಾಜ್ ಗೆದ್ದಿದ್ದು ಅಕ್ರಮ. ಯಾವಾಗ ಪ್ರಕರಣ ಹೈಕೋರ್ಟ್ನಿಂದ ಸೂಚನೆ ಬಂದ ನಂತರದಲ್ಲಿ ಅಂಚೆ ಮತಗಳ ಮರು ಎಣಿಕೆ ಆಗಿತ್ತೋ, ಗೆಲುವಿನ ಪ್ರಮಾಣ ಪತ್ರವನ್ನು ಕೂಡ ಕೋರ್ಟ್ ಮೂಲಕ ಕೊಡಬೇಕಾಗಿತ್ತು. ತರಾತುರಿಯಲ್ಲಿ ಚುನಾವಣಾಧಿಕಾರಿಗಳು ಕೊಟ್ಟಿದ್ಯಾಕೆ ಅಂತ ಹೇಳಿ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾ ಇದೆ. ಇದೆಲ್ಲದರ ಮಧ್ಯೆ ಇವತ್ತು ವಿಧಾನಸೌಧದಲ್ಲಿ ಹೇಗಿರುತ್ತೆ ಸಿಚುವೇಶನ್ ಕೇಳೋಣ. ನಮ್ಮ ಪ್ರತಿನಿಧಿ ರಾಕೇಶ್ ಜಾಯ್ನ್ ಆಗಿದ್ದಾರೆ. ರಾಕೇಶ್, ಇದೆಲ್ಲ ಬೆಳವಣಿಗೆಗಳ ಮಧ್ಯೆ ಇವತ್ತೇನೆಲ್ಲ ಆಗಬಹುದು ವಿಧಾನಸೌಧದಲ್ಲಿ? ದಶರಥ್, ಶೃಂಗೇರಿ ಕ್ಷೇತ್ರದ ಮತ ಎಣಿಕೆ ಮರು ವಿಚಾರದಲ್ಲಿ ಆದಂತಹ ಗೊಂದಲದ ಬಳಿಕ ಈಗ ಮತ್ತೊಂದು ಸಂಕಷ್ಟದ ಸನ್ನಿವೇಶ ಅಲ್ಲಿ ನಿರ್ಮಾಣ ಆಗ್ತಾ ಇದೆ. ಅಂದ್ರೆ ಬಿಜೆಪಿಯ ಘೋಷಿತ ಅಭ್ಯರ್ಥಿ ಈಗ ಜೀವರಾಜ್ ಅವರು ತಾವು ಶಾಸಕರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ಅನ್ನುವಂತ ಮನವಿಯನ್ನ ಸ್ಪೀಕರ್ ಹಾಗೆ ರಾಜಭವನಕ್ಕೆ ತಲುಪಿಸಿದ್ದಾರೆ. ಕೋರ್ಟ್ ಆದೇಶದಂತೆ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಮರು ಮತದಾನದ ಎಣಿಕೆ ಕಾರ್ಯ ಕೂಡ ನಡೆದಿದೆ. ಅದರಲ್ಲಿ ಜೀವರಾಜ್ ಅವರು ಗೆಲುವನ್ನು ಪಡೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ನನಗೆ ಶಾಸಕನಾಗಲು ಅವಕಾಶವನ್ನ ಮಾಡಿಕೊಡಿ, ಪ್ರಮಾಣ ಪತ್ರವನ್ನ ನೀಡಿ ನನ್ನನ್ನ ಮುಂದಿನ ಅಧಿವೇಶನದ ಒಳಗಾಗಿ ಶಾಸಕನನ್ನ ಜವಾಬ್ದಾರಿಯನ್ನು ಕೊಡಿಸಿಕೊಡಿ ಅನ್ನುವಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪೀಕರ್ ಅವರ ಕಚೇರಿಯನ್ನು ಅವರನ್ನು ಭೇಟಿ ಮಾಡಿ ಇವತ್ತು ಪ್ರಮಾಣ ವಚನ ತೆಗೆದುಕೊಳ್ಳುವುದಕ್ಕೆ ಸಮಯವನ್ನ ಕೇಳಿದ್ದಾರೆ. ಮಧ್ಯಾಹ್ನದವರೆಗೂ ತಾವು ಈ ಬಗ್ಗೆ ಸ್ಪೀಕರ್ ನಿಲುವನ್ನ ಕಾದು ನೋಡುವಂತ ಯೋಚನೆಯನ್ನ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಸ್ಪೀಕರ್ ಅವರು ಈ ವಿಚಾರದಲ್ಲಿ ತಮ್ಮ ನಿಲುವನ್ನು ಪ್ರಕಟಣೆ ಮಾಡದಿದ್ದಲ್ಲಿ ಪಕ್ಷದ ನಾಯಕರ ಜೊತೆ ಸ್ಪೀಕರ್ ಕಚೇರಿಯ ಎದುರು ಧರಣಿಯನ್ನ ಮಾಡುವಂತಹ ನಿರ್ಧಾರವನ್ನ ಮಾಡಿದ್ದಾರೆ ಅಂತ ಮೂಲಗಳು ಹೇಳಿಕೊಂಡಿದೆ. ಅಂದ್ರೆ ಈಗಾಗಲೇ ಚುನಾವಣೆಯ ಮತ ಎಣಿಕೆ ಮುಕ್ತಾಯವಾಗಿದ್ದು ಶಾಸಕರ ಸರ್ಟಿಫಿಕೇಟ್ ಅನ್ನ ಪಡೆದ್ರು ಕೂಡ ಅದಾದ 2 ದಿನಗಳ ಬಳಿಕವೂ ನನಗೆ ಶಾಸಕ ಸ್ಥಾನದ ಬಗ್ಗೆ ಇನ್ನು ಪ್ರಮಾಣ ವಚನ ಬೋಧನೆ ಮಾಡದಿರುವುದು ಸರಿಯಲ್ಲ, ಇದು ಕಾನೂನು ವಿರೋಧಿ ಕ್ರಮ ಅನ್ನುವಂತ ಆರೋಪವನ್ನ ಜೀವರಾಜ್ ಅವರು ಮಾಡ್ಕೊಂಡಿದ್ದಾರೆ. ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರ ಬಳಿ ಮಾತುಕತೆಯನ್ನ ಮಾಡಿ ಮಧ್ಯಪ್ರವೇಶವನ್ನ ತಾವು ಮಾಡಬೇಕು, ಸ್ಪೀಕರ್ ಅವರಿಗೆ ನಿರ್ದೇಶನ ನೀಡುವ ಮುಖಾಂತರ ನನಗೆ ಶಾಸಕ ಸ್ಥಾನವನ್ನ ಕೊಡಿಸಿಕೊಳ್ಬೇಕು. ಈಗಾಗಲೇ 2.5 ವರ್ಷದ ಅವಧಿ ನನಗೆ ನಷ್ಟ ಆಗಿದೆ, ಹಾಗಾಗಿ ಈ ಉಳಿದ ಅವಧಿಯಲ್ಲಾದ್ರೂ ನನಗೆ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ, ಕ್ಷೇತ್ರದ ಜನರ ತೀರ್ಪನ್ನ ಗೌರವಿಸುವ ನಿರ್ಧಾರವನ್ನ ನೀವು ಮಾಡಬೇಕು, ಆ ನಿಟ್ಟಿನಲ್ಲಿ ಮುಂದುವರಿದೆ ಎನ್ನುವಂತ ಮಾತನ್ನ ಕೇಳ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಮಧ್ಯಾಹ್ನದವರೆಗೆ ಕಾದು ನೋಡಿ ಆ ನಂತರ ತಮ್ಮ ಧರಣಿ ನಿರ್ಧಾರವನ್ನ ಪ್ರಕಟ ಮಾಡುವಂತ ಸಾಧ್ಯತೆ ಇದೆ. ಎಸ್, ಥ್ಯಾಂಕ್ ಯು ರಾಕೇಶ್ ನಿಮ್ಮರ ಮಾಹಿತಿಗೆ.